ನನ್ನನ್ನು ಸೇರಿದ ಹಾಗೆ ಶಿರಸಿ ಭಾಗಕ್ಕೆ ಸೇರಿರೋ ಕೆಲವು ಜನ ನಿನ್ನೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಮಾರಿಗಲ್ಲು ಅನ್ನೋ ವೆಬ್ ಸೀರೀಸ್ ಬಂದಿದೆ ಶಿರಸಿ ಕಲ್ಚರ್ ರಿಲೇಟೆಡ್, ನೋಡ್ಬಿಟ್ಟು ನಿಮ್ಮ ರಿವ್ಯೂ ಹೇಳಿ ಅಂತ ಹೇಳಿದ್ರು. ಆ್ಯಂಡ್ ದಿಸ್ ಇಸ್ ಮೈ ಆನೆಸ್ಟ್ ರಿವ್ಯೂ. ಹೈಲಿ ಡಿಸಪಾಯಿಂಟೆಡ್ ವಿತ್ ರೈಟಿಂಗ್. 2 ಕಾರಣದಿಂದ. ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಕರಾವಳಿ, ಕುಂದಾಪುರ, ಶಿರಸಿ ಇದೆಲ್ಲದ್ರದ್ದು ಒಂದೇ ಪ್ರಾದೇಶಿಕತೆ, ಒಂದೇ ಕಲ್ಚರ್ ಅಂತ. ಸಿಮಿಲಾರಿಟಿ ಇದೆ, ಬಟ್ ಇಟ್ಸ್ ನಾಟ್ ದ ಸೇಮ್. ಭಾಷೆಯಲ್ಲಿ ಬಹಳ ವ್ಯತ್ಯಾಸ ಇದೆ. ಕರಾವಳಿ, ಕುಂದಾಪುರ, ಶಿರಸಿ ಭಾಷೆ ಒಂದೇ ಅಲ್ಲ. ಆದರೆ ಈ ವೆಬ್ ಸೀರೀಸ್ನಲ್ಲಿ ಶಿರಸಿ ಭಾಷೆ ಅನ್ನುವಂಥದ್ದು ಇರಲೇ ಇಲ್ಲ. ಕುಂದಾಪುರ ಕನ್ನಡ ಹಾಗೆ ಮಂಗಳೂರು ಕನ್ನಡವನ್ನು ಮಿಕ್ಸ್ ಮಾಡಿ ಅದನ್ನು ಶಿರಸಿ ಕನ್ನಡ ಅಂತ ಉಣಬಡಿಸುವಂತಹ ಪ್ರಯತ್ನವನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದ್ದಾರೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ವಿಠಲ್ ಸಿದ್ದಿ ಅಂತ. ಅವರದ್ದು ಸ್ವಲ್ಪ ಉತ್ತರ ಕನ್ನಡದ ಭಾಷೆ ಅಂತ ಅನಿಸುತ್ತೆ. ಸೆಕೆಂಡ್ ಒನ್, ಇಲ್ಲಿ ದೈವಾರಾಧನೆಯ ಕಾನ್ಸೆಪ್ಟ್ ಅನ್ನೋದು ಏನು ಬರುತ್ತೆ ಕರಾವಳಿ ಕಡೆ, ಅದು ಉತ್ತರ ಕನ್ನಡದ ಕಲ್ಚರಲ್ಲಿ ಆ ರೀತಿಯಲ್ಲಿ ಇಲ್ಲ. ನಾವು ಚೌಡಿ ಪೂಜೆ ಮಾಡ್ತೀವಿ, ಗರುಡನ ಪೂಜೆ ಮಾಡ್ತೀವಿ, ನಾಗ ಪೂಜೆ ಮಾಡ್ತೀವಿ, ಆದರೆ ನಮ್ಮ ಅಪ್ರೋಚ್, ನಂಬಿಕೆ ಅನ್ನುವಂಥದ್ದು ಬೇರೆ ಇದೆ. ಆದರೆ ಈ ಒಂದು ವೆಬ್ ಸೀರೀಸ್ನಲ್ಲಿ ಕಾಂತಾರದ ಗ್ಲಿಮ್ಸಸ್ ಕಾಣಿಸ್ತಾ ಹೋಗುತ್ತೆ. ಅಂದರೆ ಅದರ ಒಂದು ಇನ್ಸ್ಪಿರೇಷನ್ ಅನ್ನುವಂಥದ್ದೇ ಎದ್ದು ಕಾಣಿಸ್ತಾ ಇದೆ. ಇನ್ನೊಂದು ಸ್ಟ್ರಾಂಗ್ ರೀಸನ್ ಏನಕ್ಕೆ ನನಗೆ ಡಿಸಪಾಯಿಂಟ್ ಆಗಿದೆ ಏನು ಅಂತಂದರೆ, ಇಲ್ಲಿ ಬೇಡರ ವೇಷ ಅನ್ನೋದು ಏನಿದೆ ಶಿರಸಿಯ ಎಕ್ಸ್ಕ್ಲೂಸಿವ್ ಫೋಕ್ಲೋರ್ ಇದು. ಅಂದರೆ ನಿಮಗೆ ಪ್ರಪಂಚದಲ್ಲಿ ಮತ್ತೆಲ್ಲೂ ಬೇಡರ ವೇಷ ಮಾಡೋದಿಲ್ಲ. ಆದರೆ ಆ ಬೇಡರ ವೇಷದ ಹಿಸ್ಟ್ರಿಯನ್ನೇ ತಪ್ಪಪ್ಪಾಗಿ ಹೇಳಿದ್ದಾರೆ. ಮಾರಿಕಾಂಬೆಗೂ, ಶಿರಸಿಗೂ, ಕದಂಬ ಮನೆತನಕ್ಕೂ ಹಾಗೂ ಕದಂಬರ ಬನವಾಸಿಗೂ ಇದೆಲ್ಲದನ್ನು ತುಂಬ ಫ್ಯಾಂಟಸೈಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ವಿನಃ ಆ್ಯಕ್ಚುಯಲ್ ಸಿಗ್ನಿಫಿಕೆನ್ಸ್ ಕನ್ವೆ ಆಗಲಿಲ್ಲ. ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಏನೋ ನನ್ನ ಚಾನೆಲ್ ವ್ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಡಿಫ್ರೆನ್ಸ್ ನಿಮ್ಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸೌಮ್ಯ ಕೃಷ್ಣ ಹೆಗಡೆ ಅಂತ. ಅದರಲ್ಲಿ ಬೇಡರ ವೇಷ ಅಂತಂದ್ರೆ ಏನು, ವಿತ್ ಹಿಸ್ಟ್ರಿ ಆ್ಯಂಡ್ ಕುಣಿತ, ಇದೆರಡನ್ನ ತೋರಿಸ್ತಿದ್ದೀನಿ. ಈ ಒಂದು ಥಂಬ್ನೇಲಲ್ಲಿ ನೋಡಿ, ಮಾರಿಕಾಂಬಾ ದೇವಸ್ಥಾನದ ಸಿಗ್ನಿಫಿಕೆನ್ಸ್ ಏನು, ಹಿಸ್ಟ್ರಿ ಏನು ಹೇಳುತ್ತೆ, ಇದನ್ನ ಈ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಹಾಗೆ ಬನವಾಸಿಯ ಕದಂಬ ಮನೆತನ ಅನ್ನುವಂಥದ್ದು ಹಾಗೂ ಕನ್ನಡಕ್ಕೂ ಇದಕ್ಕೂ ಏನು ಸಂಬಂಧ, ಕನ್ನಡ ಅಂತಂದ್ರೇ ಕದಂಬ ಮನೆತನ, ಅದರದ್ದು ಹಿಸ್ಟ್ರಿಯನ್ನು ತಿಳ್ಕೊಳ್ಬೇಕು, ಅದರ ಬ್ಯೂಟಿಯನ್ನು ತಿಳ್ಕೊಳ್ಬೇಕು ಅಂತಂದರೆ ಯು ಹ್ಯಾವ್ ಟು ವಾಚ್ ದಿಸ್ ಎಪಿಸೋಡ್. ಸೊ ಈ ಎಲ್ಲ ಕಾರಣದಿಂದ ನನಗೆ ಇದು ಹೈಲಿ ಡಿಸಪಾಯಿಂಟಿಂಗ್ ವಿತ್ ರೈಟಿಂಗ್ಸ್ ಅಂತ ಅನ್ನಿಸ್ತು. ನಾನು ಆ್ಯಕ್ಟರ್ಸನ್ನು ಕ್ರಿಟಿಸೈಸ್ ಮಾಡೋದಿಲ್ಲ, ಬಿಕಾಸ್ ಅವರು ಅವರ ಏನು ಜಾಬ್ ಇರುತ್ತೆ, ದೇ ಹ್ಯಾವ್ ಡನ್ ದ ಜಸ್ಟಿಸ್. ಬಟ್ ರೈಟಿಂಗ್ ಡೆಫಿನೆಟ್ಲಿ ಇನ್ನೇನಾದರೂ ಇದರ ಪಾರ್ಟ್ 2 ಬರುತ್ತೆ, ಪಾರ್ಟ್ 3 ಬರುತ್ತೆ, ವೆಬ್ ಸೀರೀಸ್ ಇನ್ನು ಕಂಟಿನ್ಯೂ ಆಗುತ್ತೆ ಅಂತಂದರೆ ಪ್ಲೀಸ್ ಮೇಕ್ ಶ್ಯೂರ್ ಯು ಇಂಪ್ರೂವ್. ಬಿಕಾಸ್ ಇದು ಕಾಂತಾರದ ಇನ್ನೊಂದು ಇನ್ಫ್ಲೂಯೆನ್ಸ್ನಲ್ಲಿ ಬರುವಂತಹ ಕಥೆಗಳಾಗದ್ದೇ ಇರಲಿ. ಕಾಂತಾರ ಇಸ್ ಅ ಮಾಸ್ಟರ್ ಪೀಸ್ ಬಿಕಾಸ್ ಅದರ ಅಥೆಂಟಿಸಿಟಿಯಿಂದ. ಬಟ್ ಶಿರಸಿಯ ನೇಟಿವಿಟಿಯನ್ನು ಹೇಳ್ತೀರಾ ಅಂತಂದರೆ ಬಿ ಅಥೆಂಟಿಕ್ ಟು ದಿಸ್ ಲ್ಯಾಂಗ್ವೇಜ್ ಆ್ಯಂಡ್ ದಿಸ್ ಕಲ್ಚರ್. ದಿಸ್ ಇಸ್ ಅ ಹಂಬಲ್ ರಿಕ್ವೆಸ್ಟ್.